ಕೇಳ್ತಾ ಇದ್ದೀನಿ ಸರ್. ಎಷ್ಟು ಆಗ್ಬೋದು, ಎಷ್ಟು ಕಿಲೋಮೀಟರ್, ಏನ್ ಕತೆ, ಹೆಂಗೆ, ದುಡ್ಡು ಎಷ್ಟು, ಏನ್ ಕತೆ ಅನ್ನೋ ಅಪ್ರಾಕ್ಸಿಮೇಟ್ಲಿ ಜಕ್ಕೂರಿಂದ ಏರ್ಪೋರ್ಟ್ಗೆ ನಿಮಗೆ 900 1200 ಆಗ್ಬೋದು. ಎಲೆಕ್ಟ್ರಾನಿಕ್ ಸಿಟಿಯಿಂದ ಒಂದು 1800 2000 ಆಗ್ಬೋದು. ಸೊ ದಟ್ಸ್ ದ ಬ್ಯಾಂಡ್ವಿಡ್ತ್. ಸರ್, ಕೊನೆಯದಾಗಿ ಯಾವಾಗ ಈ ಸೇವೆ ನಮ್ಮ ಬೆಂಗಳೂರಿಗೆ ಅಥವಾ ಕರ್ನಾಟಕಕ್ಕೆ ಸಿಗಬಹುದು, ಅದಕ್ಕೆ ಏನು ಪ್ಲಾನ್ ಆಗ್ತಿದೆ ಏನ್ ಕತೆ? ಗೌರ್ಮೆಂಟ್ ಆಫ್ ಇಂಡಿಯಾ ಪರ್ಮಿಷನ್ ಕೊಟ್ಟರೆ DGC ಅವರು ಅಪ್ರೂವಲ್ಸ್ ಮಾಡಬೇಕಿದ್ದ RTO ಥರ ಅವರು DGC ಅವರು ಕೊಟ್ಟರೆ 2027 ಅನ್ಕೊಂಡಿದ್ರು. ಕೊನೆಯದಾಗಿ ಸರ್, ಈ ಒಂದು ನಿಮ್ಮ ಸರಳ ಏವಿಯೇಷನ್ ಮತ್ತೆ ನಿಮ್ಮ ಏರ್ ಟ್ಯಾಕ್ಸಿ ಎಂಟೈರ್ ಕಲ್ಪನೆ ಬಗ್ಗೆ, ಈ ಪ್ರಾಜೆಕ್ಟ್ ಬಗ್ಗೆ ಏನು ಹೇಳ್ತೀರಾ ಕೊನೆಯದಾಗಿ? ಡಿಸ್ರಪ್ಟಿವ್ ಅಷ್ಟೇ. ಸೆಲ್ ಫೋನ್ಸ್ ಹೆಂಗೆ ಬಂದು ಎಲ್ಲ ಬೇರೆ ಫೋನ್ಸು ಕ್ಯಾಮ್ರಾಸ್ನೆಲ್ಲ ಹೆಂಗೆ ತೆಗೆದುಬಿಡ್ತಾವೆ ಒಂದು ಡಿವೈಸಲ್ಲಿ, ದಿಸ್ ಶುಡ್ ಡೂ ದ್ಯಾಟ್ ಫಾರ್ ಏವಿಯೇಷನ್. ಅದೇ ಶ್ರೀಮಂತರಿಗಲ್ಲ, ಬಡವರಿಗೂ ಕೂಡ ಇದು ಸಿಗುತ್ತೆ ಅನ್ನುವಂಥದ್ದು. ಎಲ್ಲರೂ ಯೂಸ್ ಮಾಡ್ಕೋಬೋದು ಎನಿವೇರ್. ಆ್ಯಂಡ್ ಪ್ಲಸ್ ಕನೆಕ್ಟಿವಿಟಿ. ನಿಮ್ಮ ಗುಲ್ಬರ್ಗಿಂದ ಇನ್ನೆಲ್ಲೋ ಹೋಗ್ಬೇಕಂದ್ರೆ ಕನೆಕ್ಟಿವ್ ಆಗುತ್ತೆ. ಹಾಸನಿಂದ ಸಕಲೇಶ್ಪುರ ಹೋಗ್ಬೇಕಂದ್ರೆ ಯು ಕ್ಯಾನ್ ಡೂ ಇಟ್. ಮೈಸೂರಿಂದ ಮಂಡ್ಯಗೆ ಹೋಗ್ಬೇಕಂದ್ರೆ ಸೊ ಚೇಂಜಸ್ ಕನೆಕ್ಟಿವಿಟಿ. ಎಲ್ಲಿಗೆ ಹೋಗ್ಬೋದು. ಅಫೋರ್ಡ್